ಹಾಯ್, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾಕಪ್ಪ ಡಲ್ಲಾಗಿದ್ದಾಳೆ ಅಂದರೆ ಮೇನ್ ಕಾರಣನೇ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ತುಂಬ ತಿಳ್ಕೊಬೇಕಾಗಿತ್ತು. ಬಟ್ ನಾನು ತಿಳ್ಕೊಳ್ದಲೇ ಮಧ್ಯದಿಂದ ನಾನು ವಿಡಿಯೋಸ್ ಹಾಕೋಕ್ಕೆ ಶುರು ಮಾಡಿಬಿಟ್ಟೆ. ನನ್ನ ಇಮೇಲ್ ID ಮತ್ತು ಚಾನಲ್ ಕ್ರಿಯೇಟ್ ಮಾಡಿ ತುಂಬ ದಿನ ಹಾಗೆ ಬಿಟ್ಟಿದ್ದೆ. ನಾನು ಎಡ್ವರ್ಟ್ ಮಾಡಿಕೊಂಡೆ. ಅದಾದಮೇಲೆ ತುಂಬ ವೀಡಿಯೋಸ್ಗಳನ್ನ 1 by 1 ಆಗ್ತಾನೆ ಇರಬೇಕಾಗಿತ್ತು. ಬಟ್ ನಾನು ಅಲ್ಲಿ ಎಡ್ವರ್ಟ್ ಮಾಡಿಕೊಂಡೆ. ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಹೇಳೋದು, ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಪೂರ್ತಿ ತಿಳ್ಕೊಬೇಕು ಅಂತ. ಆದರೂ ಪರವಾಗಿಲ್ಲ, ಏನೋ ಒಂದು ಎಕ್ಸ್ಪೀರಿಯೆನ್ಸ್. ಇಷ್ಟು ದಿನ ನಾನು ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಯಿತು. ಎಷ್ಟೋ ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ. ವಾಚಿಂಗ್ ಟೈಮ್ ಸ್ವಲ್ಪ ತುಂಬ ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿರೋದ್ರಿಂದ ಮತ್ತೆ ಗ್ಯಾಪ್ ಕೊಟ್ಟೆ. ಅಂದರೆ ಮಕ್ಕಳಿಗೆ ಹುಷಾರಿಲ್ದಂಗಾಯಿತು, ನನಗೆ ಹುಷಾರಿಲ್ದಂಗಾಯಿತು ಅಂತೆಲ್ಲ ನಡುವೆ ಗ್ಯಾಪ್ ಕೊಟ್ಟೆ. ಸೊ ಹಂಗಾಗಿ ನಾನು ಯೂಟ್ಯೂಬ್ ಚಾನಲ್ ಅದು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ಇನ್ನು ಮುಂದೆ ಹೊಸ ಯೂಟ್ಯೂಬ್ ಚಾನಲ್ ನಿಜವಾಗ್ಲೂ ಕಂಪ್ಲೀಟ್ ಮಾಡ್ತೀನಿ. ಹಾಗೆ ನೀವೆಲ್ಲರೂ ಇದಕ್ಕೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಹಾಗೆ ಸಪೋರ್ಟ್ ಮಾಡಿ. ನಿಜವಾಗ್ಲೂ ಬೇಜಾರಾಗ್ತಿದೆ, ಯಾಕೆ ಅಂದರೆ ಅದು ತುಂಬ ಕಷ್ಟಪಟ್ಟಿದ್ದೆ. ಲಾಸ್ಟಿಗೆ ತುಂಬ ಕಷ್ಟಪಟ್ಟೆ. ಇವಾಗ ಅದೇ ವಿಡಿಯೋಸ್ ಅಪ್ಲೋಡ್ ಮಾಡೋದು ಅಥವಾ ಬೇಡವೋ ಅಂತ ಗೊತ್ತಾಗ್ತಿಲ್ಲ. ಬಟ್ ಅದೆಲ್ಲ ವೀಡಿಯೋಸು ಯೂಟ್ಯೂಬ್ ಚಾನಲ್ಗೆ ಹಾಕಬೇಕು ಅಂತಲೇ ಮಾಡ್ಕೊಂಡಿದ್ದೆ. ನಿಮಗೆಲ್ಲರಿಗೂ ಅಂದರೆ ಆನ್ಲೈನ್ ಪ್ರಾಡಕ್ಟ್ಗಳ ಬಗ್ಗೆ ಆಗಲಿ, ಹಾಗೆ ಜನರಲ್ ಆಗಿ ಏನಾದರೂ ಹೇಳಬೇಕು ಅಂದರೆ ಯೂಟ್ಯೂಬ್ಗೋಸ್ಕರನೇ ಮಾಡಿದ್ದೆ. ಇರಲಿ, ಮತ್ತೆ ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಇನ್ನೂ ಸಪೋರ್ಟ್ ಮಾಡ್ತೀರಾ ಅಂತ ನೋಡ್ಬೋದು. ನೀವು 215 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅಂದರೆ ನಾನು ತುಂಬ ಲೇಟಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಿದೆ. ಮತ್ತು ಯೂಟ್ಯೂಬ್ ಚಾನಲ್ ಕಡೆ ಗಮನನೇ ಕೊಟ್ಟಿಲ್ಲ ಬಿಡಿ ನಾನು ಜಾಸ್ತಿ. ಇತ್ತೀಚೆಗೇನೋ ಒಂದು ವೀಡಿಯೋಸ್ಗಳ ಬಗ್ಗೆ ಗಮನ ಕೊಟ್ಟು ಮಾಡ್ತಿದ್ದೆ. ಅದಕ್ಕೆ ಹೇಳೋದು, ಪೂರ್ತಿ ವಿಡಿಯೋ ತಿಳ್ಕೊಬೇಕು, ಯೂಟ್ಯೂಬ್ ಬಗ್ಗೆ ತಿಳ್ಕೊಬೇಕು ಅಂತ. ಆದಷ್ಟು ತಿಳ್ಕೊಂಡೆ. ಬಟ್ ಕೆಲವೊಂದು ಮಿಸ್ಟೇಕ್ಗಳನ್ನ ಹಾಗೆ ಆಗುತ್ತೆ, ಏನು ಮಾಡೋಂಗಿಲ್ಲ. ಬಟ್ ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗ್ತಿದೆ. ಅದಕ್ಕೆ ಬೇಜಾರಾಗ್ತಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಎಷ್ಟು ಜನ ಲೈಕ್ಸ್ಗಳು ಮಾಡಿದ್ರು, ಕಮೆಂಟ್ ಮಾಡಿದ್ರು, ಮತ್ತು ವ್ಯೂಸು ಕೂಡ ತುಂಬ ಹೋಗಿದೆ. ಮತ್ತು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ರು ನನಗೆ. ಅವರಿಗೆಲ್ಲ ನಿಜವಾಗ್ಲೂ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಈಗ ಹೊಸ ಚಾನಲ್ನ ಇವತ್ತಿಂದನೇ ನಾನು ಶುರು ಮಾಡ್ತಿದ್ದೀನಿ. ಆ ಚಾನಲ್ಗೆ ನಿಜವಾಗ್ಲೂ ಗಮನ ಕೊಟ್ಟು ಅದೇನು ಇನ್ನು ಮುಂದೆ ನಿಜವಾಗ್ಲೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ. ಹಾಗೆ ನಿಜವಾಗ್ಲೂ ಗಮನ ಕೊಟ್ಟು 1 by 1 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದಷ್ಟು ನಿಜವಾಗ್ಲೂ ನನಗಿರೋ ಒಂದು ಆಸೆನೇ ಯೂಟ್ಯೂಬರ್ ಆಗಬೇಕು ಅಂತ. ನೀವೆಲ್ಲರೂ ಈಗ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಹಾಗೆ ಆ ಚಾನಲ್ನ ಕೂಡ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ. ಬೇಜಾರಾಗ್ತಿದೆ. ಯೂಟ್ಯೂಬರ್ ಆಗಬೇಕು ಅನ್ನೋದೊಂದೇ ನನ್ನ ಆಸೆ. ಆದಷ್ಟು ಎಫರ್ಟ್ನ ನಾನು ಕೊಡ್ತೀನಿ. ಇಲ್ಲಿವರೆಗೂ ಏನೋ ಪರವಾಗಿಲ್ಲ, ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಇನ್ನು ಮುಂದೆನಾದರೂ ಆ ತಪ್ಪನ್ನ ತಿದ್ಕೊತೀನಿ ನಾನು. ಇರೋದು ಒಂದೇ ಒಂದು ಆಸೆ, ಅದು ಯೂಟ್ಯೂಬರ್ ಆಗಬೇಕಂತ. ಅದು ಆ ಆಸೆನ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರೂ ನೆರವೇರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಹೊಸ ಚಾನಲ್ಗೂ ಕೂಡ ಈಗ ಹೇಗೆ ನನಗೆ ಸಪೋರ್ಟ್ ಮಾಡ್ತಿದ್ರಿ ಅದಕ್ಕಿಂತ ಜಾಸ್ತಿ ಸಪೋರ್ಟ್ ನಿಮ್ಮಿಂದ ನಾನು ಭಾವಿಸ್ತೀನಿ. ನೋಡ್ಬೋದು, ನಂದು ಇದು ಹಳೆ ಚಾನಲ್ MS ಫ್ಯಾಮಿಲಿ 143 ಅಂತ. ಎಷ್ಟು ಲೈಕ್ಸು ಮತ್ತು ಸಬ್ಸ್ಕ್ರೈಬರು ಮತ್ತು ವಾಚಿಂಗ್ ಟೈಮ್
ಪರವಾಗಿರಲಿಲ್ಲ, ಚೆನ್ನಾಗೇ ಓಡ್ತಿತ್ತು. ಅಂದರೆ ಡೇ ಬೈ ಡೇ ಇವಾಗ ವೀಡಿಯೋಸೇ ಆಗಲಿ ರೀಲ್ಸೇ ಆಗಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಹಂಗಾಗಿ ಪರವಾಗಿರಲಿಲ್ಲ. ಬಟ್ ಏನು ಮಾಡೋಂಗಿಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಸುಮ್ಮನೆ ವೇಸ್ಟ್ ಆ ಟೈಮು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಈಗಲೇ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಯಾರೂ ನನ್ನ ಥರ ಮಿಸ್ಟೇಕ್ ಮಾಡ್ಕೋಬೇಡಿ. ಯಾರೇ ಚಾನಲ್ನ ಕ್ರಿಯೇಟ್ ಮಾಡೋದಾದರೂ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಯೂಟ್ಯೂಬ್ ಚಾನಲ್ ಕಡೆ ಗಮನ ಕೊಟ್ಟು ಡೇ ಬೈ ಡೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರಿ, ಕಂಟೆಂಟ್ನ ಕೊಡ್ತಾಯಿರಿ. ಇವಾಗ ಒಂದು ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ನಾವು ಅಪ್ಲೋಡ್ ಮಾಡಬೇಕು, ಇಲ್ಲ ಅಂದರೆ ಅದು ವೇಸ್ಟು. ಇಮೇಲ್ ಐ ಡಿ ಅಷ್ಟೇ ಆಗ್ತಾನೆ ಕ್ರಿಯೇಟ್ ಮಾಡ್ಕೊಬಿಟ್ಟು ನೀವು ಚಾನಲ್ನ ಓಪನ್ ಮಾಡಿಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. 1 ವರ್ಷ ಇರುತ್ತೆ, ಇಲ್ಲ ಒಂದು ಕಡೆ ಗಮನ ಕೊಡಬೇಕು, ಇಲ್ಲ ಬರೀ ರೀಲ್ಸ್ ಕಡೆ ಗಮನ ಕೊಡಬೇಕು, ಇಲ್ಲ ಲಾಂಗ್ ವೀಡಿಯೋಸ್ ಕಡೆ ಗಮನ ಕೊಡಬೇಕು. ಎರಡೂ ಕಡೆ ಮೇಂಟೈನ್ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. 3 ತಿಂಗಳಲ್ಲಿ 3 ವೀಡಿಯೋ ಕಂಪ್ಲೀಟ್, 90 ಡೇಸಲ್ಲಿ 3 ವೀಡಿಯೋ ಕಂಪ್ಲೀಟ್ ಆಗಬೇಕಂತ ಟಾರ್ಗೆಟ್ ಇರುತ್ತೆ. ಅದು ಕಂಪ್ಲೀಟ್ ಆಗಿರುತ್ತೆ. ಅದಾದಮೇಲೆ ನಾವು ಡೇ ಬೈ ಡೇ ಆಗ್ತಾನೆ ಇರಬೇಕು. ಅದಕ್ಕಿಂತ ಮುಂಚೆನೂ ಡೇ ಬೈ ಡೇ ಆಗಬೇಕು. ಬಟ್ ಅಂದರೆ ವೀಡಿಯೋಸೇ ಹಾಯ್, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ರೀಲ್ಸೇ ಜಾಸ್ತಿ. ಯಾವುದ್ರ ಕಡೆ ಜಾಸ್ತಿ ಗಮನ ಹರಿಸ್ತೀರಾ ನೀವು ಅದ್ರ ಕಡೆ ಜಾಸ್ತಿನೇ ಫೋಕಸ್ ಕೊಡಬೇಕು. ಎರಡೂ ಮಾಡ್ಕೋತೀನಿ ಮತ್ತು ಗ್ಯಾಪ್ ಇಡ್ತೀನಿ ಅಂದರೆ ನಮ್ಮ ಚಾನಲ್ ಹೋಗಿ ಹಾಕಿಸ್ಕೊಳ್ಳುತ್ತೆ ಅಂತ ಅಂದ್ಕೋಬೇಕು ಅಷ್ಟೇ. ಸೊ ನಮ್ಮ ಚಾನಲ್ಗೆ ಏನೂ ಆಗಬಾರ್ದು, ಚೆನ್ನಾಗಿ ಗ್ರೋತ್ ಆಗಬೇಕು, ಬೆಳಿಬೇಕು ಅನ್ನೋದಾದರೆ ಯಾವುದಾದ್ರೂ ಒಂದು ಕಡೆ ಗಮನ ಕೊಡಬೇಕು. ನಾನು ತುಂಬ ಜನ ಯೂಟ್ಯೂಬ್ ನಡೆಸ್ತಿರೋರ ಹತ್ರ ಕೇಳಿ ಇವಾಗ ಸ್ಟಾಪ್ ಮಾಡಿ ಮತ್ತೆ ರೀಓಪನ್ ಮಾಡ್ತಾಯಿದ್ದೀನಿ. ಎಲ್ಲರೂ ಈ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ. ನನ್ನ ಕೈಲಾದಷ್ಟು ಕಂಟೆಂಟ್ಗಳನ್ನ ನಾನು ಹೊಸ್ದಾಗಿ ಕ್ರಿಯೇಟ್ ಮಾಡಿ ಕೊಡ್ತೀನಿ. ಬೇಜಾರು ಮಾಡ್ಕೋಬೇಡಿ, ಹಳೆ ವೀಡಿಯೋಸ್ನೆಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದೆ. ಆ ವೀಡಿಯೋಸ್ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಒಂದು ಸಲ ನೋಡಿಬಿಟ್ಟು ಲೈಕ್ ಮಾಡಿಬಿಡಿ ಎಲ್ಲರೂ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಜವಾಗ್ಲೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಮತ್ತು ಹೊಸ ವಿಷಯಗಳ ಜೊತೆ ನಾನು ಇನ್ನು ಮುಂದೆ ಬರ್ತೀನಿ. ಸಪೋರ್ಟ್ ಮಾಡ್ತೀರಿ. ಹೀಗೆ ರೀಲ್ಸ್ಗಳಲ್ಲೂ ಕೂಡ ಹೊಸ ವೀಡಿಯೋಸ್ನೇ ಹಾಕ್ತೀನಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ. ಆನ್ಲೈನ್ ಪ್ರಾಡಕ್ಟ್ಗಳ ಬಗ್ಗೆ ಎಲ್ಲ ನಾನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀನಿ. ಬೇಜಾರಾಗುತ್ತೆ ಅವೆಲ್ಲ ನೋಡ್ತಾ ಇದ್ದರೆ. ಇವಾಗ ಇದೆಲ್ಲ ತುಂಬ ಕಡಿಮೆ ಟೈಮಲ್ಲಿ ಇಷ್ಟು ಆಗಿರೋದು, ಯಾಕೆಂದರೆ ನಾನು ಗಮನ ಹರಿಸಿರಲಿಲ್ಲ. ಥ್ಯಾಂಕ್ ಯು.